ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇಂದಿನ ವಿಡಿಯೋನಲ್ಲಿ ನಾವು IPO ಬಗ್ಗೆ ತಿಳ್ಕೊಳ್ಳೋಣ. IPO ಅಂತಂದರೆ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂತ, ಇನಿಷಿಯಲ್ ಪಬ್ಲಿಕ್ ಆಫರ್. ನಾವು ಹೊಸದಾಗಿ ಶೇರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಯಾವ ಹಂತಗಳನ್ನ ಮಾಡಬೇಕು, ಏನೇನು ಅಕೌಂಟ್ ಓಪನ್ ಮಾಡಬೇಕು ಅಂತ ನಾವು ತಿಳ್ಕೊಳ್ತೀವೋ, ಅದೇ ಥರ ಪ್ರತಿಯೊಂದು ಬಿಸ್ನೆಸ್ ಮಾಡುವಂತಹ ಕಂಪನಿಗಳು ಸಹ ಶೇರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸಿ ಹಂತಗಳನ್ನ ಪೂರೈಸಬೇಕಾಗುತ್ತೆ. ಯಾಕೆ ಶೇರ್ ಮಾರ್ಕೆಟ್ ಒಳಗಡೆ ಲಿಸ್ಟ್ ಆಗ್ತಾರೆ ಅಂತ ನೋಡಿದ್ರೆ, ಅವರಿಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ. ಯಾವುದಕ್ಕೆ? ಹೊಸ ಯೋಜನೆಯನ್ನು ಕೈಗೊಳ್ಳೋದಕ್ಕೆ. ಈಗ ಅವರ ಪ್ಲ್ಯಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಂಡವಾಳದ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ಮೊತ್ತ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಹೆಸರಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಬಂಡವಾಳದ ಒಂದು ವೆಚ್ಚ ಮಾಡೋದಕ್ಕೋಸ್ಕರ ಅದಕ್ಕೆ ಕ್ಯಾಪೆಕ್ಸ್ ಅಂತಲೂ ಹೆಸರಿದೆ. ಮತ್ತು ಅವರು ಇದಕ್ಕೂ ಮೊದಲೇ ಬಿಸ್ನೆಸ್ ಮಾಡ್ತಿದ್ದಾಗ ಬ್ಯಾಂಕಿಂದ ಸಾಲ ಪಡೆದಿದ್ದರೆ ಅಥವಾ ಬೇರೆಯವರಿಂದ ಸಾಲ ಪಡೆದಿದ್ದರೆ ಅಂಥ ಸಾಲನ ತೀರಿಸೋದಕ್ಕೋಸ್ಕರನೂ ಅವರು IPOನ ಬಿಡುಗಡೆ ಮಾಡ್ತಾರೆ. ಮತ್ತು ಕೆಲವು ಪಾಲುದಾರರು ಏನು ಮಾಡ್ತಾರೆ, ಈಗ ಪಾರ್ಟ್ನರ್ಶಿಪ್ನಲ್ಲಿ ಕೆಲವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಈಗ ನನಗೆ ಆ ಬಿಸ್ನೆಸ್ಸಲ್ಲಿ ಬೇಡ, ನಾನು ಹೊರಗಡೆ ಹೋಗ್ತೀನಿ, ನನ್ನ ಪಾಲನ್ನ ಕೊಟ್ಬಿಡಿ ಅಥವಾ ನನ್ನ ದುಡ್ಡನ್ನು ಕೊಟ್ಬಿಡಿ ಅಂತ ಕೇಳಿರ್ತಾರೆ. ಅಂಥ ಸಮಯದಲ್ಲಿ ಕಂಪನಿನ ಮಾರೋದ್ರ ಬದಲು ಏನು ಮಾಡ್ಬೋದು, IPOನ ಬಿಡುಗಡೆ ಮಾಡ್ಬೋದು. ಬಂಡವಾಳ ಕ್ರೋಢೀಕರಣ ಮಾಡಲು ಇರುವ ಅವಕಾಶಗಳು. ಈಗ ಅಮೌಂಟ್ ಅವ್ರಿಗೆ ಬೇಕಾಗಿದೆ, ಈಗ ಏನು ಮಾಡ್ಬೋದು, ಎಲ್ಲಿಂದ ತೊಗೋಬೋದು? ಮೊದಲನೇದಾಗಿ ಬ್ಯಾಂಕಿಂದ ಸಾಲ ತೊಗೋಬೋದು. ಒಂದು ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡೋದಕ್ಕೋಸ್ಕರ ಬ್ಯಾಂಕಿಂದ ಸಾಲವನ್ನು ಪಡಿಬೋದು. ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಬ್ಯಾಂಕೇತರ ಅಂತಂದರೆ ಕೆಲವು ಸಂಸ್ಥೆಗಳು ಬ್ಯಾಂಕ್ ನಡೆಸಲ್ಲ, ಬಟ್ ದುಡ್ಡನ್ನು ಕೊಡುತ್ತೆ. ಬಜಾಜ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಇರ್ಬೋದು, ಅಥವಾ ಮಣಪ್ಪುರಂ, ಇಂಥವು ಬ್ಯಾಂಕ್ನ ಸ್ಟಾರ್ಟ್ ಮಾಡಲ್ಲ, ಬಟ್ ಸಾಲ ಕೊಡ್ತಾರೆ. ಮತ್ತು ವಿದೇಶಿ ಹಣಕಾಸು ಸಂಸ್ಥೆಗಳು, ಫಾರಿನಲ್ಲಿರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅವರಿಂದನೂ ಸಹ ಅಮೌಂಟ್ನ ಪಡೀಬೋದು. ಮತ್ತು ಖಾಸಗಿ ವ್ಯಕ್ತಿಗಳು ಕೆಲವರಿಂದ ಸಾಲ ತೊಗೋಬೋದು, ಮತ್ತು ಸಂಸ್ಥೆಗಳನ್ನು ತೊಗೋಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರಿಂದ ದುಡ್ಡು ತೊಗೊಳ್ಳೋದು. ಯಾಕೆ ಈ ಥರ ತೊಗೊಳ್ತಾರೆ ಅಂತ ನೋಡಿದ್ರೆ, ಬ್ಯಾಂಕು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಾಗ ಅವರು ಅವ್ರು ಪಡೆದಂಥ ಸಾಲಕ್ಕೆ ಬಡ್ಡಿನ ಕೊಡಬೇಕು. ಈಗ ಸ್ವಲ್ಪ ಮೊತ್ತ ಆದರೆ ಬಡ್ಡಿ ಕಡಿಮೆ ಬರುತ್ತೆ. ಇವರು 1000 ಕೋಟಿ, 3000 ಕೋಟಿ, 10,000 ಕೋಟಿ ಅಂತ ತೊಗೊಂಡಾಗ ಬಡ್ಡಿಗೂ ಸಹ ಅವ್ರ ಲಾಭ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು, IPOನೇ ಸೆಲೆಕ್ಟ್ ಮಾಡಬೇಕು. ಮತ್ತು ಕೆಲವು ಟೈಮಲ್ಲಿ ಏನಾಗುತ್ತೆ, ಲಾಭ ಬಂದಿರೋ ಅಷ್ಟೇ ಬಡ್ಡಿನ ಕಟ್ಟಬೇಕಾಗುತ್ತೆ. ಈ ಕಡೆ ಬಡ್ಡಿನೂ ಕಟ್ಟೋಕ್ಕಾಗದೆ, ಅಸಲು ಮೊತ್ತವನ್ನು ಕಟ್ಟೋಕ್ಕಾಗದೆ ತುಂಬ ಕಷ್ಟಪಡಬೇಕಾಗುತ್ತೆ. ಮತ್ತು ದೊಡ್ಡ ಮೊತ್ತದ ಸಾಲ ಪಡಿಬೇಕಾದ್ರೆ ಅಷ್ಟು ಮೊತ್ತದ ಆಸ್ತಿ ನಮ್ಮ ಹತ್ರ ಇರಬೇಕು, ಇಲ್ಲಾಂದರೆ ಬ್ಯಾಂಕ್ನವ್ರು ಯಾವುದೇ ಕಾರಣಕ್ಕೂ ಶ್ಯೂರಿಟಿ ಇಲ್ಲದೆ ಸಾಲ ಕೊಡಲ್ಲ. ಸೊ ಇದಕ್ಕೋಸ್ಕರ ಏನು ಮಾಡ್ತಾರೆ, IPOಗೆ ಬರ್ತಾರೆ. ಯಾಕೆ? ಈಗ ನಮ್ಮಿಂದ ಸಾರ್ವಜನಿಕರಿಂದ ಪಡೆದಂತಹ ಅಮೌಂಟ್ಗೆ ಅವ್ರು ಯಾವುದೇ ಬಡ್ಡಿನ ಕೊಡಲ್ಲ, ಅದು ಒಂದು. ಮತ್ತು ಲಾಭ ಆದರೆ ಆ ಲಾಭ ಏನಿದೆ ಅದನ್ನು ಮಾತ್ರ ನಾನು ಭಾಗ ಮಾಡಿಕೊಡ್ತೀನಿ ಅನ್ನೋ ಒಂದು ನಿಯಮ. ಅವ್ರು ಯಾವುದೇ ಕಾರಣಕ್ಕೂ ನಾವು ಶೇರ್ನ ಮಾರ್ಕೋಬೋದೇ ಹೊರತು ಅವರು ಸಾಮಾನ್ಯವಾಗಿ ಕಂಪನಿನ ಮಾರಿಬಿಟ್ಟು ಅಲ್ಲಿರೋ ಬಂದಂತಹ ಅಮೌಂಟ್ನ ಭಾಗ ಮಾಡಿ ಸಾಮಾನ್ಯವಾಗಿ ಕೊಡಲ್ಲ. ಯಾಕಂತಂದರೆ ಈ ಬೇಡ ಅಂದರೆ ಅವರು ಹೊರಗಡೆ ಹೋಗ್ತಾರೆ, ಆ ಕಂಪನಿ ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ IPOನ ಬಿಡುಗಡೆ ಮಾಡ್ತಾರೆ. IPO ಮಾಡಬೇಕಾದ್ರೆ ಮೊದಲನೇದಾಗಿ ಅವ್ರಿಗೆ ಮರ್ಚೆಂಟ್ ಬ್ಯಾಂಕರ್ ಬೇಕಾಗುತ್ತೆ. ಅಂತಂದರೆ ಈ IPO ವ್ಯವಹಾರಗಳನ್ನ ಪೂರ್ಣವಾಗಿ ಮಾಡೋದಕ್ಕೋಸ್ಕರ ಮರ್ಚೆಂಟ್ ಬ್ಯಾಂಕ್ಗಳಿರ್ತವೆ. ಒಂದು ಚಿಕ್ಕ ಕಂಪನಿ ಆದರೆ ಒಂದೇ ಬ್ಯಾಂಕ್ ಇಟ್ಕೊಂಡು ಒಂದೇ ಬ್ಯಾಂಕ್ನ ಸಹಕಾರವನ್ನು ಪಡ್ಕೊಂಡು IPOನ ಬಿಡುಗಡೆ ಮಾಡ್ಬೋದು. ಅಥವಾ ದೊಡ್ಡ ಕಂಪನಿ ಆದರೆ ಒಂದು 4-5 ಬ್ಯಾಂಕ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದನ್ನು ನಾವು ಮರ್ಚೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಈ IPO ಬಿಡುಗಡೆ ಮಾಡೋವರೆಗೂ ಪ್ರತಿಯೊಂದು ಕೆಲಸನ ಈ ಮರ್ಚೆಂಟ್ ಬ್ಯಾಂಕ್ ಮಾಡುತ್ತೆ. ಸೊ ಮರ್ಚೆಂಟ್ ಬ್ಯಾಂಕ್ನ ಕೆಲಸ ಏನೇನು? ಪ್ರತಿಯೊಂದು ಹಂತದಲ್ಲೂ ಅವರು ಸಹಕಾರ ಕೊಡಬೇಕಾಗುತ್ತೆ ಆ ಕಂಪನಿಗೆ. ಮತ್ತು DRHP ಅಂತಂದರೆ ಡ್ರಾಫ್ಟ್ ರೆಡ್ ಹೆರ್ರಿಂಗ್ ಪ್ರಾಸ್ಪೆಕ್ಟಸ್ ತಯಾರು ಮಾಡೋದು. ಮತ್ತು ಇದರಲ್ಲಿ ಕಂಪನಿ ಮತ್ತು IPO ಸಂಬಂಧಿಸಿದ ಮಾಹಿತಿ ಇರುತ್ತೆ. DRHPನಲ್ಲಿ ಏನೇನಿರುತ್ತೆ ಅಂತ ಮುಂದೆ ತೋರಿಸ್ಕೊಡ್ತೀನಿ. ಮತ್ತು ಸೆಬಿಯಲ್ಲಿ ರಿಜಿಸ್ಟರ್ ಮಾಡಬೇಕು. ಅದಕ್ಕೊಬ್ಬರು ರಿಜಿಸ್ಟ್ರಾರ್ ಇರ್ತಾರೆ. ಅವರು ಆ ಕಂಪನಿಯ ಪೂರ್ಣ ವಿವರಗಳನ್ನು ಒಂದು ಅರ್ಜಿ IPO ಬಿಡುಗಡೆ ಮಾಡೋದಕ್ಕೆ ಸೆಬಿಗೆ ಪರ್ಮಿಷನ್ ತಗೊಳ್ತಾರೆ. ಸೊ IPOನ ಯಾವ ಥರ ಬಿಡುಗಡೆ ಮಾಡಬೇಕು ಅನ್ನೋದನ್ನ ಈ ಮುಂದೆ ನೋಡೋಣ.
ಮೊದಲು ಮರ್ಚೆಂಟ್ ಬ್ಯಾಂಕು ಮತ್ತು ರಿಜಿಸ್ಟರ್ ನೇಮಕ ಎರಡೂ ಆಗಬೇಕು. ಒಂದು ಮರ್ಚೆಂಟ್ ಬ್ಯಾಂಕು ಅಥವಾ ಒಂದು 4-5 ಮರ್ಚೆಂಟ್ ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಇನ್ನೊಂದು ರಿಜಿಸ್ಟ್ರರ್. ಈ ರಿಜಿಸ್ಟ್ರರ್ದು ತುಂಬ ಕೆಲಸ ಇರುತ್ತೆ. ಅವರು ಸಹ ಮರ್ಚೆಂಟ್ ಬ್ಯಾಂಕರ್ ಜೊತೆ ಈ ಕಂಪನಿ ಜೊತೆ ಕೆಲಸ ಮಾಡಿ IPO ರಿಲೀಸ್ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಅವರು ಅವಶ್ಯಕತೆ ಇದ್ದಲ್ಲಿ ಹೆಚ್ಚಿನ ಬ್ಯಾಂಕ್ಗಳ ಸಹಕಾರ ಪಡಿಬೋದು. ಮತ್ತು ಸೆಬಿ ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸುವುದು. ಈಗ ಏನು ಮಾಡ್ತಾರೆ, ನಾವು IPO ಬಿಡುಗಡೆ ಮಾಡೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಅರ್ಜಿ ಸಲ್ಲಿಸ್ತಾರೆ. ಅವರೇನಾದರೂ ಅವ್ರು ಕೊಟ್ಟಿರುವಂಥ ಅರ್ಜಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸೆಬಿ ಅವರು ಹೆಚ್ಚಿನ ಮಾಹಿತಿನ ಪಡ್ಕೊಳ್ತಾರೆ ಅಥವಾ ಅನುಮತಿ ಕೊಡ್ತಾರೆ, ಇಲ್ಲ ರಿಜೆಕ್ಟ್ ಮಾಡ್ತಾರೆ. ಇಷ್ಟು ಮಾಡ್ತಾರೆ. ಸೆಬಿ ಏನಾದರೂ ಅನುಮತಿ ಕೊಟ್ಟ ನಂತರ ಏನು ಮಾಡ್ತಾರೆ, DRHP ಅಂತಂದರೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಪ್ರಕಟಿಸುವುದು. ಈ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಇದು ಒಂಥರ IPO ಬಿಡುಗಡೆ ಮಾಡೋದಕ್ಕೆ ಮೊದಲು ಪೂರ್ಣ ಪ್ರಮಾಣದ ಒಂದು ವಿವರಗಳನ್ನ, ಈಗ ಯಾವುದಾದ್ರೂ ಸರ್ಕಾರಿ ನೇಮಕಾತಿ ಆಗುತ್ತೆ ಅಂತಂದರೆ ಅದಕ್ಕೆ ಪೂರ್ಣ ಪ್ರಮಾಣದ ನೋಟಿಫಿಕೇಷನ್ನ ಬಿಡ್ತಾರೆ. ಸ್ಟಾರ್ಟಿಂಗಿನಿಂದ ಹಿಡಿದು ಎಂಡ್ವರೆಗೆ ಎಲ್ಲ ಥರದ ವಿವರಗಳನ್ನು ಸಹ ಕೊಟ್ಟಿರ್ತಾರೆ. ಅದೇ ಥರ ಇದರಲ್ಲೂ ಕೊಟ್ಟಿರ್ತಾರೆ. ಏನೇನಿರುತ್ತೆ, ಕಂಪನಿಯ ವಿವರ, ಪ್ರಮೋಟರ್ಸ್ ಡೀಟೇಲ್ಸು, ಮತ್ತು ಕಂಪನಿ ಉತ್ಪನ್ನಗಳು ಏನೇನಿದೆ, ಅದನ್ನು ಯಾವ ಥರ ತಯಾರು ಮಾಡ್ತೀವಿ ಅಂತಲೂ ಕೆಲವೊಂದು IPOನಲ್ಲಿ ಕೊಟ್ಟಿರ್ತಾರೆ. ಕಂಪನಿ ಇತರೆ ವ್ಯವಹಾರಗಳೇನಿದೆ, ಮತ್ತು ಅದರ ಹಣಕಾಸು ವಿವರ ಯಾವ ಥರ ಇದೆ, ಅದರ ಹಣಗಳು ಎಲ್ಲಿದೆ, ಯಾರ್ಯಾರ ಹತ್ರ ಸಾಲ ತೊಗೊಂಡಿದ್ದಾರೆ, ಮತ್ತು ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಅದರ ಲಾಭ ನಷ್ಟ ಯಾವ ಥರ ಇದೆ, ಒಂದು 3-4 ವರ್ಷದ್ದು ಅದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಕಂಪನಿಯ ಮೇಲಿರುವ ಆರೋಪಗಳನ್ನೂ ಸಹ ಅವ್ರು ಕೊಟ್ಟಿರ್ತಾರೆ. ಈಗ ಯಾವುದೋ ಒಂದು ಕಂಪನಿ IPO ಬಿಡುಗಡೆ ಮಾಡೋದಕ್ಕೆ ಮುಂಚೆ ಆ ಕಂಪನಿ ಮೇಲೆ ಯಾವುದೋ ನ್ಯಾಯಾಲಯದಲ್ಲಿ ಕೇಸ್ ಇದ್ದರೆ ಎಂಥ ಕೇಸು, ಅದರ ಮೊತ್ತ ಎಷ್ಟಿದೆ, ಆ ಪೂರ್ಣ ವಿವರವನ್ನು ಸಹ IPOನಲ್ಲಿ ಕೊಡಬೇಕು. ಮತ್ತು ಈಗ IPOನ ಜಾಹೀರಾತು ಕೊಡಬೇಕು. ಈಗ DRHP ರೆಡಿ ಆಯಿತು. ಈಗೇನು ಮಾಡ್ತಾರೆ, ಅದನ್ನು ಪೇಪರು ಮತ್ತು TVಗಳಲ್ಲಿ ಪ್ರಕಟ ಮಾಡ್ತಾರೆ. ನಂತರ ಈಗ ಡೇಟ್ ಕೊಟ್ಟಿರ್ತಾರೆ, 3 ದಿನನೋ 5 ದಿನನೋ 10 ದಿನನೋ ಸಾರ್ವಜನಿಕರಿಗೆ ಚಂದಾದಾರಗಳು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಅವಕಾಶ ಕೊಡ್ತಾರೆ. ಈ ಅವಕಾಶ ಕೊಟ್ಟಾಗ ಎಲ್ಲರೂ ಸಹ ಯಾರ್ಯಾರು ಡಿಮ್ಯಾಟ್ ಅಕೌಂಟ್ ಹೊಂದಿರ್ತಾರೋ ಅವರು ಅರ್ಜಿ ಸಲ್ಲಿಸ್ಬೋದು. ಈ IPOನ ಕೆಲವು ಬ್ರೋಕರ್ಗಳು ಮಾತ್ರ ಅಲೋ ಮಾಡ್ತಾರೆ. ಎಲ್ಲ ಬ್ರೋಕರ್ಗಳು IPO ಅಪ್ಲೈ ಮಾಡೋದಕ್ಕೆ ಸಪೋರ್ಟ್ ಮಾಡಲ್ಲ. ಸಾಮಾನ್ಯವಾಗಿ ICICI ಡೈರೆಕ್ಟು ಮತ್ತು HDFC ಮತ್ತು ಶೇರ್ಖಾನ್ ಇಂಥ ಕಂಪನಿಗಳು ಹೆಲ್ಪ್ ಮಾಡುತ್ತೆ. ಸೊ ಅವರು ಹೆಚ್ಚಿನ ಅಲ್ಲಿ ಪ್ರೈಸ್ ಬ್ಯಾಂಡ್ ಅಂತ ಕೊಟ್ಟಿರ್ತಾರೆ. ಯಾವುದೋ ಒಂದು ಕಂಪನಿ ಇದೆ, ಈಗ 310 ರೂಪಾಯಿಂದ 320 ರೂಪಾಯಿವರೆಗೆ ಪ್ರೈಸ್ ಬ್ಯಾಂಡ್ನ ಫಿಕ್ಸ್ ಮಾಡಿರ್ತಾರೆ ಅಂತಿದ್ರೆ, ಯಾರು ಜಾಸ್ತಿ ಬೆಲೆಗೆ ಸಬ್ಸ್ಕ್ರೈಬ್ ಆಗ್ತಾರೋ ಅವ್ರಿಗೆ ಶೇರ್ಸ್ನ ಕೊಡ್ತಾರೆ. ಈಗೇನಾಗುತ್ತೆ, ಕೆಲವರು ಈಗ 1000 ಶೇರ್ಸ್ಗಳನ್ನ ಪಬ್ಲಿಕ್ಗೆ ಆಫರ್ ಮಾಡೋದಾದರೆ ಕೆಲವ್ರು ಏನು ಮಾಡಿರ್ತಾರೆ, 2000 ಅಪ್ಲಿಕೇಶನ್ನ ಕೊಡೋದಕ್ಕೆ ಅಪ್ಲಿಕೇಶನ್ಗಳನ್ನ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ಅದನ್ನು ನಾವು ಕೆಲವ್ರಿಗೆ ಮಾತ್ರ ಅದನ್ನು ಸ್ಪಾನ್ಸರ್ ಮಾಡ್ತಾರೆ. ಅಥವಾ ಕಡಿಮೆ ಬಂದಾಗ ಏನಾಗುತ್ತೆ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆ ಡಿಸ್ಕೌಂಟ್ ರೂಪದಲ್ಲಿ ಅವ್ರಿಗೆ ಕಡಿಮೆ ರಿಯಾಯಿತಿಯಲ್ಲಿ ಉಳಿದ ಶೇರ್ಗಳನ್ನ ಕೊಡ್ತಾರೆ. ಮತ್ತು ಲಿಸ್ಟಿಂಗ್ ಡೇ. ಈ ಲಿಸ್ಟಿಂಗ್ ಡೇನಲ್ಲಿ ಈ ದಿನ ಏನಾಗುತ್ತೆ, ಆಲ್ರೆಡಿ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಶೇರ್ಗಳನ್ನ ಕೊಟ್ಟ ಮೇಲೆ ಅವರು ಅದನ್ನು ಇಟ್ಕೋಬಾರ್ದು. ಅಂಥ ಸಮಯದಲ್ಲಿ ಮಾಡ್ಬೋದು, ಇಟ್ಕೊಳ್ಳೋಬೋದು, ಇಲ್ಲ ನನಗೆ ಬೇಡ ನಾನು ಮಾರ್ತೀನಿ ಅಂತಂದರೆ ಅವರು ಮಾರ್ಕೆಟಲ್ಲಿ ಯಾವಾಗ ಬೇಕಾದ್ರೂ ಮಾರ್ಬೋದು. ಸೊ ಅಂಥ ದಿನದಲ್ಲಿ ಏನಾಗುತ್ತೆ, ಲಿಸ್ಟೆಡ್ ಪ್ರೈಸ್ ಅಂತ ಹೊಸ ಪ್ರೈಸ್ ಬರುತ್ತೆ. ಇಶ್ಯೂ ಪ್ರೈಸ್ ಬೇರೆ. ಆಲ್ರೆಡಿ ಆ 320 ರೂಪಾಯಿಗೆ ಆ ಶೇರ್ಸ್ನ ಕೊಂಡು ಅವ್ರು ಏನು ಮಾಡ್ತಾರೆ, ಸಡನ್ನಾಗಿ ಅಲ್ಲಿ ಹೋಗಿ ಮಾರೋಣ ಅಂತ ನೋಡಿದಾಗ ಅಲ್ಲಿ ಕೇಳೋರು ಜಾಸ್ತಿ ಪ್ರೈಸ್ ಕೇಳ್ಬೋದು ಅಥವಾ ಕಡಿಮೆ ಪ್ರೈಸ್ಗೂ ಕೇಳ್ಬೋದು. ಸೊ ಸಾಮಾನ್ಯವಾಗಿ ಏನಾಗುತ್ತೆ, IPOಗಳು ಅವ್ರಿಗೆ ಕೊಟ್ಟಂತಹ ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಆಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ IRCTC ಕೆಲವರಿಗೆ ಹೊಟ್ಟೆ ಉರಿಯುತ್ತೆ ಈ ಕಂಪನಿ ಬಗ್ಗೆ ಕೇಳೋದಾದರೆ. ಯಾಕಂತಂದರೆ ಅದರ ಇಶ್ಯೂಡ್ ಪ್ರೈಸ್ ಏನಾಗಿತ್ತು, ಬರೀ 320 ಆಯಿತು. ಕಳೆದ ಒಂದು 3 ತಿಂಗಳಲ್ಲಿ ನಡೆದಂತಹ ಘಟನೆ ಇದು. 320 ರೂಪಾಯಿಗೆ ತೊಗೊಂಡಿದ್ರು. ಅದನ್ನು ಲಿಸ್ಟ್ ಮಾಡಿದಾಗ 644 ರೂಪಾಯಿಗೆ ಹೋಯ್ತು. ಅದಾದಮೇಲೆ ಆವತ್ತು ತೊಗೊಂಡಿದ್ರು, ಇವತ್ತು ಅದರ ಪ್ರೈಸ್ ಎಷ್ಟಿದೆ ಅಂತಂದರೆ 1196 ರೂಪಾಯಿ ಇದೆ. ಅವರು ಇಲ್ಲಿ ಕೆಳಗಡೆ ಒಂದು ನ್ಯೂಸಲ್ಲಿ ಇರುವಂತಹ ಸ್ಕ್ರೀನ್ಶಾಟನ್ನು ಕೊಟ್ಟಿದ್ದೀನಿ. ಅಲ್ಲಿ ನೋಡಿ ಅವರು ಕೊಟ್ಟಂತಹ ಶೇರ್ಸ್ ಎಷ್ಟಿದೆ ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟು ಬಿಡ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ.
ಅದಾದಮೇಲೆ ಪ್ರೈಸ್ ಬ್ಯಾಂಡು. ಸೊ ಪ್ರೈಸ್ ಬ್ಯಾಂಡನ್ನು ಕೊಟ್ಟಿದ್ದೆ. IRCTC ಪ್ರೈಸ್ ಬ್ಯಾಂಡ್ ಎಷ್ಟಿತ್ತು, 315 ರೂಪಾಯಿಂದ 320 ರೂಪಾಯಿ ಇತ್ತು. ಸೊ ಸಾಮಾನ್ಯವಾಗಿ 320 ರೂಪಾಯಿಗೆ ಎಷ್ಟು ಜನ ಕೇಳಿದ್ರು ಅಷ್ಟು ಜನ ಕೊಡೋಕ್ಕಾಗಲ್ಲ. ಕಾಮನಾಗಿ ಜಾಸ್ತಿ ಕೇಳಿದವ್ರಿಗೆ ಅದನ್ನು ಇಶ್ಯೂ ಮಾಡಿರ್ತಾರೆ. ಮತ್ತು DRHP ಆಫ್ IRCTCಯನ್ನು ಕೊಟ್ಟಿದ್ದೀನಿ. ಅವರು ಕೊಟ್ಟಾಗ IRCTC ಅವರು IPO ರಿಲೀಸ್ ಮಾಡಿದಾಗ DRHPನ ರಿಲೀಸ್ ಮಾಡ್ತಾರೆ. ಸೊ ಅದರ ಒಂದು ಕಾಪಿ ಫಸ್ಟ್ ಪೇಜ್ನ ಇಲ್ಲಿ ಇದು ಮಾಡಿದ್ದೀನಿ. ಮತ್ತು ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ಸ್. ಸೊ ಅದನ್ನ ಹೇಳಿದ್ದೆ ನಿಮಗೆ, ಮರ್ಚೆಂಟ್ ಬ್ಯಾಂಕರ್ಗೆ ಇನ್ನೊಂದು ಹೆಸರು ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ಸ್ ಅಂತ. ಸೊ ಯಾರ್ಯಾರು, IDBI ಕ್ಯಾಪಿಟಲ್, SBI ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಮತ್ತು ಯೆಸ್ ಬ್ಯಾಂಕು ಅಂದರೆ ಯೆಸ್ ಸೆಕ್ಯೂರಿಟೀಸು, ಇವರಿಗೆ ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ಸ್ ಆಗಿದ್ದರು. ಮತ್ತು IRCTCಗೆ ರಿಜಿಸ್ಟರ್ ಆಗಿ ಈ ಅಲಂಕಿತ್ ಅನ್ನೋ ಕಂಪನಿ ತನ್ನ ಸೇವೆಯನ್ನು ಕೊಟ್ಟಿದೆ. IPO ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.